ಇದು ಹಾವೇರಿ ನಗರದಲ್ಲಿರೋ ಮೈಲಾರಲಿಂಗೇಶ್ವರ ದೇವಸ್ಥಾನ. ಅದರಲ್ಲಿ ಹಿಂದ್ಗಡೆ ಲಿಂಗಗಳಿದೆ. ತುಂಬ ಹಳೇ ಲಿಂಗಗಳಂತೆ, ಇದು ಹಳೇ ಕಾಲದ್ದಂತೆ. ಎಷ್ಟು ವರ್ಷ ಆಗಿದೆ ಅಂತಂದರೆ ಐನೋರಿಗೆ ಗೊತ್ತಿಲ್ಲ, ಯಾವ 2 ತಲೆಮಾರಿಂದೋ 3 ತಲೆಮಾರಿಂದೋ ಅಂತ ಹೇಳಿದರು. ಅದಕ್ಕೆ ಇವತ್ತು ಕಾರ್ತಿಕ ಅಮಾವಾಸ್ಯೆ ಇತ್ತಲ್ಲ, 365 ಬತ್ತಿ ಹಚ್ಚೋಣ ಅಂತ ಅಂದ್ಬಿಟ್ಟು ಬಂದು ಹಚ್ಚಿದ್ದೀನಿ ನೋಡಿ. ಇಲ್ಲೊಂದು ಹಚ್ಚಿದ್ದೀವಿ, 365 ಬತ್ತಿದು. ಅಲ್ಲೊಂದು ಹಚ್ಚಿದ್ದೀವಿ, ಇಲ್ಲೊಂದು ಹಚ್ಚಿದ್ದೀವಿ. 2 ಲಿಂಗ ಇದೆ, ಅದಕ್ಕೆ 2 ಲಿಂಗಕ್ಕೂ ಒಂದೊಂದು ಹಚ್ಚಿದ್ದೀವಿ. ಇದು ಪಾದ, ಇದು ತ್ರಿಶೂಲ, ಆ ಕಡೆ ಈ ಕಡೆ ಏನೋ ಇದೆ. ಇದು ಪಾದನೇ. ಇದು ನಾಗರಗಟ್ಟೆ ಅಂತ, ನಾಗದೇವರ ಕಟ್ಟೆ ಅಂತ ಇದೆ. ನಾಗದೇವರು ಇಲ್ಲಿ ಮೂಡಿರೋವಿದ್ದಾವೆ, ನಾಗಪ್ಪ ಮೂಡಿರೋದು. ಇದು ಬನ್ನಿ ಮರ. ಈ ಉತ್ತರ ಕರ್ನಾಟಕದಲ್ಲೆಲ್ಲ ಬನ್ನಿ ಮರ ಭಾಳ ಇರುತ್ತೆ. ಇದು ಮೈಲಾರಲಿಂಗೇಶ್ವರ ಅಂತ ಇದೆ, ಮೈಲಾರಲಿಂಗೇಶ್ವರ ಅಂತ ಇದೆ ನೋಡಿ. ಇದು ನಾಗರಕಟ್ಟೆ. ಇದು ಪಾದ, 3 ಜೊತೆ ಪಾದ ಇದೆ. ನಾಗಪ್ಪಗಳು 4. ಆ ಹಿಂದೆ ಹಳೇ ಕಾಲದ್ದೇನೋ ಅವು, ಅವೊಂದು 3. ಒಂಥರ ಡಿಫ್ರೆಂಟಾಗಿದೆ, ತುಂಬಾ ಚೆನ್ನಾಗಿದೆ. ಹಾವೇರಿಯಲ್ಲಿರೋರು ಬಂದು ನೋಡ್ರಿ. ಶಿಬಾರಗಟ್ಟಿ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಲೇಟ್ ತಿಳಿಸ್ತಾರೆ ರಾಂಡಾಂಗ್. ಶಿಬಾರಗಟ್ಟಿ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಅಂತ ಇದೆ. ಮೈಲಾರಲಿಂಗೇಶ್ವರ ತ್ರಿಶೂಲ, ಅಲ್ಲೊಂದು ತ್ರಿಶೂಲ ಇದೆ, ಆ ಕಡೆ ಒಂದು ತ್ರಿಶೂಲ ಇದೆ. 4 ತ್ರಿಶೂಲ ಇದೆ, ಒಟ್ಟು 4 ತ್ರಿಶೂಲ ಇದೆ. ಹಿಂದ್ಗಡೆ 2 ಇದ್ದಾವೆ, ಮುಂದ್ಗಡೆ 2 ಇದ್ದಾವೆ. ಡಮರುಗ ತಗೊತೀನಿ. ಇದು ದೇವ್ರ ಉತ್ಸವ ಹೋಗುತ್ತಲ್ಲ, ಉತ್ಸವ ಪಲ್ಲಕ್ಕಿ. ಇದೂ ಡಮರುಗಾನೆ, ಪಲ್ಲಕ್ಕಿ.